ಪಶ್ಚಿಮ ಬಂಗಾಳದ ಒಂದು 2 ಅಪ್ಡೇಟ್ ಕೊಟ್ಟು ಆ ನಂತರ ಮುಂದಿನ ಸುದ್ದಿಗೆ ಹೋಗೋಣ. ನಾನು ಆವಾಗಲೇ ಕೇಳಿದೆ ನಿಮಗೆ, ಕಾಂಗ್ರೆಸ್ನವ್ರು ಕರೀತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಕರೀತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ಸನ್ನು ಮರ್ಜ್ ಮಾಡಿಬಿಡಿ ಕಾಂಗ್ರೆಸ್ ಜೊತೆಗೆ ಅಂತ. ಮರ್ಜ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಕೈಯಲ್ಲಿ ಪಾರ್ಟಿನೇ ಇಲ್ಲ. ನೋಡಿ, ರಿತಬ್ರತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 64 MLAಗಳು ನಮ್ಮ ಜೊತೆಗಿದ್ದಾರೆ, 20 MP ಗಳ ಬಂಡಾಯ ಎದ್ದಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಕಾರ್ಪೊರೇಟರ್ಗಳು ಯಾರೂ ಹೋಗ್ತಿಲ್ಲ, ಹಂಗಿದ್ಮೇಲೆ ಏನು ಪಕ್ಷ ಮರ್ಜ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ರಿತಬ್ರತಾ ಬ್ಯಾನರ್ಜಿ. ಯಾರು ಹೋಗಿ ಮರ್ಜ್ ಆಗ್ತಾರೆ ಕಾಂಗ್ರೆಸ್ ಜೊತೆಗೆ ಅಂತ. ಇವರು ಅಧಿಕೃತ ವಿಪಕ್ಷ ನಾಯಕ. ಈಗ ಮೊದಲು 52 ಶಾಸಕರ ಬೆಂಬಲ ಅಂತಿದ್ರು, ಈಗ 64 ಶಾಸಕರ ಬೆಂಬಲ ಅಂತಿದ್ದಾರೆ. ಹಿಂದಿಲಿ ಒಂದು ಮಾತು ಅವಾಗವಾಗ ಹೇಳ್ತಾ ಇರ್ತೀವಲ್ಲ, ಭಗವಾನ್ ದೇತಾ है तो छप्पर फाड़ के देता है ಅಂತ, ಭಗವಾನ್ ಲೇತಾ है तो कुछ और फाड़ के भी ले लेता है ಅಂತ. ಹಾಗಾಗಿದೆ ಈ ಕಥೆ. ಕಳೆದ ಚುನಾವಣೆಯಲ್ಲಿ ಆ ಟಫ್ ಫೈಟು, ಮಮತಾ ಬ್ಯಾನರ್ಜಿ ಚುನಾವಣೆಯನ್ನು ಗೆದ್ದ ರೀತಿ, ಅದಾದ ನಂತರ ಮಮತಾ ಬ್ಯಾನರ್ಜಿ ಆಯಿತು ನ್ಯಾಷನಲ್ ಲೀಡರು, BJP ವಿರುದ್ಧದ ಮೋದಿ ವಿರುದ್ಧದ ಹೋರಾಟದ ರಾಷ್ಟ್ರೀಯ ಮಟ್ಟದ ಮುಖ ಅನ್ನೋ ಹಾಗಾಗಿದ್ದರು ಮಮತಾ ಬ್ಯಾನರ್ಜಿ. ಇವತ್ತು ಅವರದ್ದೇ ಪಕ್ಷದಲ್ಲಿ ಅವರೇ ಕೈ ಕೆಳಗೆ ಬೆಳೆದಂಥ ರಿತಬ್ರತಾ ಬ್ಯಾನರ್ಜಿ ಬಂದು ಪಾರ್ಟಿ ನಂದು, ನೀವ್ಯಾರು ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡೋಕ್ಕೆ ಅಂತಿದ್ದಾರೆ. ನೋಡಿ, ಅದರ ಮಧ್ಯದಲ್ಲಿ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರ ರಾಜೀನಾಮೆ. ಸುಷ್ಮಿತಾ ದೇವ್ ಅಸ್ಸಾಂನಿಂದ ಎಲೆಕ್ಟ್ ಆಗಿದ್ರು ಇವರು ರಾಜ್ಯಸಭೆಗೆ. ಮುಂಚೆ ಕಾಂಗ್ರೆಸ್ನಲ್ಲಿದ್ದರು, ಅಲ್ಲಿ ಗೌರವ್ ಗೊಗೋಯ್ ಜೊತೆಗೆ. ಪಶ್ಚಿಮ ಬಂಗಾಳದಿಂದ ಆಗಿದ್ರು, ನೇಟಿವ್ ಅಸ್ಸಾಮು. ಗೌರವ್ ಗೊಗೋಯ್ ಜೊತೆಗೆ ಜಗಳ ಬಂತಲ್ಲಿ. ಇವರು ಹುಟ್ಟಿ ಬೆಳೆದ ಭಾಗದಲ್ಲೇನೋ ಇವ್ರು ಹೇಳ್ದಂಗೆ ಟಿಕೆಟ್ ಕೊಡಲಿಲ್ಲ ಅಂತ ಗೌರವ್ ಗೊಗೋಯ್ ಜೊತೆಗೆ ಜಗಳ ಬಂದು ತೃಣಮೂಲ ಕಾಂಗ್ರೆಸ್ ಜಾಯ್ನ್ ಆದರು. ತೃಣಮೂಲ ಕಾಂಗ್ರೆಸ್ನವರು ರಾಜ್ಯಸಭೆಗೆ ಕಳಿಸಿದ್ರು ಇವ್ರನ್ನ. 2021ರಲ್ಲಿ ಕಾಂಗ್ರೆಸ್ನಿಂದ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದವರು. ಇವ್ರ ತಂದೆ UPNLಗೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಸುಷ್ಮಿತಾ ದೇವ್ ತಂದೆ. ಇವತ್ತು ನಾನು ರಾಜ್ಯಸಭಾ ಸ್ಥಾನಕ್ಕೆ ಮತ್ತು ತೃಣಮೂಲ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಅಂದ್ಬಿಟ್ರು. 16 ರಾಜ್ಯಸಭಾ ಸದಸ್ಯರ ಪೈಕಿ 2ನೇ ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. देखिए, मैं ये सिर्फ उम्मीद कर सकती हूँ कि मुझे राजनीति करने का और एक जनप्रतिनिधि होने का मौका भविष्य में मिलेगा. सो नेक्स्ट जो स्टेप्स होंगे मैं आप लोगों को जरूर बताऊंगी. टीएमसी की तरफ से या ममता बनर्जी की तरफ से आपके पास कोई फोन आया हो या कॉल आया हो कि आपने क्यों रिजाइन दिया? मैं ममता दीदी के बारे में कुछ कमेंट नहीं करूंगी और ये तय है, पर ये जरूर है, हाँ मैंने तृणमूल कांग्रेस छोड़ा है. और देखिए, मुझे मेरा जो फ्यूचर स्टेप होगा मैं विस्तारित रूप से आप लोगों के साथ प्रेस मीट करके See, what prompted me to take this decision, why I took this decision is a very long story. And क्या और भी लोग तृणमूल कांग्रेस में अभी हम देख रहे हैं, कई रेजिग्नेशंस हो रहे हैं, बड़ी लोकसभा राज्यसभा की बात की जाए, आने वाले और समय में हम देख सकते हैं मैम? See, I am not privy to this कि कौन क्या कर रहा है, मैं उस पर प्रिवी नहीं हूँ. और frankly speaking, I am not directly involved in Bengal politics. I am from Assam. Do you want to focus more on आज के दिन तो मैं मुक्त हूँ, इंडिपेंडेंट हूँ. आई एम अ फ्री वुमन एंड हेमंतदा के साथ मेरा बहुत पुराने दिन से हमने कांग्रेस में एक साथ काम किया. सो आई गेव अ कर्टसी विजिट. मेरे को 2-3 दिन फारिग रहने दो. लेट मी बी ऑन. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾರನ್ನು ಹೋಗಿ ಭೇಟಿಯಾದರು. ಯಾಕೆ ಅಂತ ಕೇಳಿದ್ದಕ್ಕೆ ಕೇಳಿಸ್ಕೊಂಡ್ರಲ್ಲ ಉತ್ತರವನ್ನು. ನಾನೊಬ್ಬ ಫ್ರೀ ವುಮನ್ನು, ರಾಜೀನಾಮೆ ಕೊಟ್ಟಿದ್ದೀನಿ. ಹಿಮಂತ ಬಿಸ್ವಾ ಶರ್ಮಾ ಅವ್ರದ್ದು ನಮ್ಮದು ಕಾಂಗ್ರೆಸ್ನಲ್ಲಿದ್ದಾಗ ಹಳೆ ಪರಿಚಯ, ಹೋಗಿ ಕರ್ಟಸಿ ಕಾಲ್ಗೆ ಹೋಗಿ ಮೀಟ್ ಮಾಡಿದ್ದೀನಿ ಅಂದ್ಬಿಟ್ರು. ಇನ್ನೊಂದು ಪ್ರಶ್ನೆ ಹಾಗೆ ಇತ್ತು. ತೃಣಮೂಲ ಕಾಂಗ್ರೆಸ್ಸಿನ 20 ಸಂಸದರು ಬರೆದು ಕೊಟ್ಟಿದ್ದಾರಲ್ಲ ಓಂ ಬಿರ್ಲಾ ಅವರಿಗೆ, ನಮ್ಮ ಬೆಂಬಲ NDAಗೆ ಅಂತ ಪತ್ರ ಕೊಟ್ಟಿದ್ದಾರೆ. ಯಾರ್ಯಾರವರು ಅಂತ 14 ಜನರ ಫೋಟೋನೇ ನೋಡ್ಬಿಟ್ಟು ನಾವು ಯೋಗೇಂದ್ರ ಯಾದವ್ ಅವರ ಮನೆಯಲ್ಲಿ ಕೂತ್ಕೊಂಡಿದ್ದು. 14 ಜನ ಕೂತ್ಕೊಂಡಿದ್ರು ಅದರಲ್ಲಿ. ಇನ್ನು 6 ಜನ ಯಾರು? ಭೂಪೇಂದ್ರ ಯಾದವ್ ಮನೆಯಲ್ಲಿ ಕೂತ್ಕೊಂಡಿದ್ರು. BJP ನಾಯಕ ಭೂಪೇಂದ್ರ ಯಾದವ್ ಮನೆಯಲ್ಲಿ. ಅವ್ರದ್ದು ಒಂದು ಲಿಸ್ಟ್ ಬಂದಿದೆ. 20 ಜನರ ಪೈಕಿ 19 ಹೆಸರುಗಳನ್ನು ನಾವು ನೋಡಿದ್ದೀವಿ ಅಂತ ಕೆಲವು ಪತ್ರಕರ್ತರು ಲಿಸ್ಟ್ನಲ್ಲಿ. 19 ಹೆಸರುಗಳನ್ನು ಓದಿದ್ರೆ ನಿಮಗೆ ಕನೆಕ್ಟು ಆಗೋದಿಲ್ಲ. ಅದು ಕನೆಕ್ಟ್ ಆಗಬಹುದಾದ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಖಲೀಲುರ್ ರೆಹಮಾನ್ ಜಂಗೀಪುರದ
ಸಂಸದ. ಯೂಸುಫ್ ಪಠಾಣ್, ಕ್ರಿಕೆಟರ್ ಯೂಸುಫ್ ಪಠಾಣ್, ಮೂಲತಃ ಗುಜರಾತ್ನವರು. ಮಮತಾ ಬ್ಯಾನರ್ಜಿ ಕರ್ಕೊಂಡು ಹೋಗಿ ಬಹರಂಪುರದಲ್ಲಿ ಎಲೆಕ್ಷನ್ ನಿಲ್ಲಿಸಿ ಅಧೀರ್ ರಂಜನ್ ಚೌಧರಿ ವಿರುದ್ಧ ಗೆಲ್ಲಿಸ್ಕೊಂಡಿದ್ರು ಅವ್ರನ್ನ, ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿರುದ್ಧ. ಅವ್ರದ್ದು ಸೈನ್ ಇದೆ ಅಂತದರಲ್ಲಿ. ಅಬೂ ತಾಹಿರ್ ಖಾನ್ ಮುರ್ಷಿದಾಬಾದ್ನಿಂದ ಗೆದ್ದಿದ್ರು. ಈ 3 ಹೆಸರುಗಳನ್ನು ಯಾಕೆ ನಾನು 20 ಜನರ ಪಟ್ಟಿಯಿಂದ ಹೇಳಿದೆ ಅನ್ನೋದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೂ ಗೊತ್ತು ಯಾಕೆ ಹೇಳಿರ್ತೀನಿ ಅಂತ. ಅದು ಬಿಟ್ಟರೆ ಸಯೋನಿ ಘೋಷ್ ಇದ್ದಾರೆ. ಸಯೋನಿ ಘೋಷ್ ತೃಣಮೂಲ ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿದ್ದರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಕೆ ಕೊಟ್ಟಂಥ ಇಂಟರ್ವ್ಯೂಗಳು ಇನ್ನೂ ತುಂಬ ಚೆನ್ನಾಗಿ ನೆನಪಿದ್ದಾವೆ. ಶಿ ಇಸ್ ವಂಡರ್ಫುಲ್ ಸಿಂಗರ್. ರಾಮನನ್ನು, ಧರ್ಮವನ್ನು, ದೇವಸ್ಥಾನಗಳನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವ ದುಸ್ಥಿತಿ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂದಿದ್ರು ಸಯೋನಿ ಘೋಷ್. ಐ ಸ್ಟಿಲ್ ರಿಮೆಂಬರ್ ದಟ್ ಸೆಂಟೆನ್ಸ್. ಎಂಥ ಬೆಂಕಿ ಭಾಷಣಗಳು ಅಂತ. ಸಯೋನಿ ಘೋಷ್ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಆ ಶಿವಲಿಂಗಕ್ಕೆ ಕಾಂಡೋಮ್ ತೊಡಿಸಿದ್ದ ಚಿತ್ರವೊಂದನ್ನು ಈಕೆ ಪೋಸ್ಟ್ ಮಾಡಿದ್ದು. ಅಂದರೆ ಶತಾಯಗತಾಯ ಆ ಧಾರ್ಮಿಕ ಭಾವನೆಗಳನ್ನು ನಾನು ಹರ್ಟ್ ಮಾಡಲೇಬೇಕು ಅಂತ ಸಯೋನಿ ಘೋಷ್ ಹೊರಟಿದ್ದು. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹಂಗೆ ಯಾಕೆ ಮಾಡಿದ್ರಿ ಅಂದರೆ, ಅವಾಗ ಇನ್ನೂ ಸಣ್ಣ ವಯಸ್ಸು, ನನಗೆ ತಿಳುವಳಿಕೆ ಇರಲಿಲ್ಲ, ನಾನು ಕ್ಷಮೆ ಕೋರ್ಬಿಟ್ಟಿದ್ದೀನಲ್ಲ ಅಂತ ಮಾತಾಡ್ತಾ ಇದ್ರು ಸಯೋನಿ ಘೋಷ್. ಸೈನ್ ಹಾಕಿದಾರಂತೆ, ನಮ್ಮ ಬೆಂಬಲ BJP ನೇತೃತ್ವದ NDAಗೆ ಅಂತ. ಅದು ಬಿಟ್ಟರೆ ಶತ್ರುಘ್ನ ಸಿನ್ಹಾ ಅವರ ಸೈನ್ ಇದೆಯಂತೆ. ಖ್ಯಾತ ನಟ ಶತ್ರುಘ್ನ ಸಿನ್ಹಾ ಅಸನ್ಸೋಲಿಂದ ತೃಣಮೂಲ ಕಾಂಗ್ರೆಸ್ ಟಿಕೆಟ್ ಮೇಲೆ ಗೆದ್ದು ಸಂಸದರಾಗಿದ್ದರು. ಇವರೆಲ್ಲ ಸೇರ್ಕೊಂಡು ಪತ್ರ ಬರೆದಿದ್ದಾರಂತೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.